ನಿರೀಕ್ಷೆಯಂತೆಯೇ ನಿನ್ನೆ ವಿಧಾನಸೌಧದಲ್ಲಿ ನಡೆದ ಘಟನೆ ಇವತ್ತು ಕೂಡ ಸದ್ದು ಮಾಡಿದೆ. ಪಾಕಿಸ್ತಾನದ ಪರ ಯಾರೋ ಕಿಡಿಗೇಡಿಗಳು ಕುಚೇಷ್ಟೆ ಮಾಡುವ ರೀತಿ ಮಾಡಿದ್ದಾರೆ ಎನ್ನಲಾದ ಈ ಆರೋಪದಲ್ಲಿ ಈಗ ಅವರವರಿಗೆ ತೋಚಿದ ರೀತಿಯ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಆದರೆ ರಾಜ್ಯವ್ಯಾಪಿ ಮತ್ತು ರಾಷ್ಟ್ರವ್ಯಾಪಿ ಕೆಲವೆಡೆ ಪ್ರತಿಭಟನೆಗಳು ನಡೆದಿದೆ. ಸದನದ ಒಳಗೆ ಮತ್ತು ಹೊರಗೆ ಗದ್ದಲ ಮನೆ ಮಾಡಿದೆ. ಈ ಹೊತ್ತಲ್ಲಿ ಸರ್ಕಾರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಆರೋಪ ಸಾಬೀತಾದರೆ ಘೋಷಣೆ ಕೂಗಿದ ವ್ಯಕ್ತಿಯನ್ನು ಗಂಭೀರ ಶಿಕ್ಷೆಗೆ ಒಳಪಡಿಸಲಾಗುವುದು ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಪೊಲೀಸರು ಸ್ವಯಂ ಪ್ರೇರಿತರಾಗಿ ಒಂದು ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ವಿಡಿಯೋ ಪರಿಶೀಲನೆ ಮಾಡುತ್ತಿದ್ದಾರೆ. FSL ವರದಿ ಆಧರಿಸಿ ಕ್ರಮ ತಗೋತೀವಿ ಅಂತ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಇದು ನಿಜವೇ ಆಗಿದ್ದರೆ ಅದನ್ನು ಖಂಡಿಸ್ತೇನೆ. ಈ ಬಗ್ಗೆ ಸಮಗ್ರ ತನಿಖೆ ನಡೀಲಿ, ಯಾರೇ ಇದ್ರೂ ಕಠಿಣ ಕ್ರಮ ಆಗಲಿ ಅಂತ ಸ್ಪೀಕರ್ ಖಾದರ್ ಅವರ ಅಭಿಪ್ರಾಯ. ಸಚಿವರಾದ ಪ್ರಿಯಾಂಕ್ ಖರ್ಗೆ, HK ಪಾಟೀಲ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಕೆಲವರು ವಿಡಿಯೋದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಇಲ್ಲ ಅಂತ ಅವರಿಗೆ ತೋಚಿದಂತೆ ಹೇಳಿದ್ದಾರೆ, ಅಥವಾ ಅವರಿಗೆ ಕೇಳಿಸಿದಂತೆ, ಅಥವಾ ಅವರು ಕೇಳಿಸಿಕೊಂಡ ವಿಡಿಯೋದಲ್ಲಿ ಇದ್ದಂತೆ ಹಾಗೆ ಹೇಳಬಹುದೇನೋ. ಈ ಮೂಲಕ ಕೆಲ ಕಾಂಗ್ರೆಸ್ ನಾಯಕರು ತನಿಖೆಗೆ ಮೊದಲೇ ಕ್ಲೀನ್ ಚಿಟ್ ಕೊಡುವ ಆತುರ ತೋರಿದಂತೆ ಇದೆ. ಇದೇ ವೇಳೆ ವರದಿಗಾರರ ಬಗ್ಗೆ ಅಥವಾ ಮಾಧ್ಯಮದವರ ಬಗ್ಗೆ ನಿನ್ನೆ ನಾಸೀರ್ ಹುಸೇನ್ ನೀಡಿದ ಹೇಳಿಕೆ ಸರಿಯಲ್ಲಪ್ಪ, ಇದನ್ನು ಒಪ್ಪಲ್ಲ ಅಂತ ಅಂದಿದ್ದಾರೆ. ನಾವು FSL ಇದಕ್ಕೆ ಕಳಿಸಿದ್ದೀವಿ, ಪಾಕಿಸ್ತಾನ ಅಂತ ಕೂಗಿದಾರ ಇಲ್ಲವೋ ಅಂತ ವರದಿ ಕೊಡಿ ಅಂತ. ಪಾಕಿಸ್ತಾನ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ. ಕೆಲವರು ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಅಂತ, ಕೆಲವರು ಹೇಳ್ತಾರೆ ಇಲ್ಲ ಅದು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದ್ರು ಅಂತ. ಅದಕ್ಕೆ ಸೈಂಟಿಫಿಕ್ ಆಗಿ ಗೊತ್ತಾದರೆ FSLಗೆ ಕೊಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ. ಒಂದು ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಯಾರಾದರೂ ಕೂಗಿದ್ರೆ ಅವನನ್ನು ಖಂಡಿತವಾಗಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು, ಅವನಿಗೇನು ಶಿಕ್ಷೆ ಮಾಡಬೇಕು ಅದಕ್ಕೆ ಒಳಪಡಿಸ್ತೀವಿ. ಮಾಧ್ಯಮದ ಮುಖಾಂತರ ಆ ಘಟನೆ ಇವತ್ತು ತಿಳಿದು ಬಂದಿದೆ. ಅದು ನಿಜವಾಗಿದ್ದಲ್ಲಿ ತೀವ್ರವಾಗಿ ಖಂಡಿಸ್ತೇನೆ. ಅವರಿಗೆ ಕಠಿಣವಾದ ಕ್ರಮವನ್ನು ತಗೊಳ್ಬೇಕು. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು. ಇದು ಆಗಿದೆ ಇಲ್ವಾ, ಆಗಿದ್ದಲ್ಲಿ ಯಾರು, ಆ ಗುಂಪಲ್ಲಿ ಹೇಗೆ ಅವ್ರು ಬಂದರ, ಅಥವಾ ಗುಂಪಲ್ಲಿ ಜೊತೆ ಇದ್ದವರ, ಗುಂಪಲ್ಲಿ ನುಸುಳಿಕೊಂಡವರ, ಯಾವುದು ಏನಂತೆ, ಯಾರೇ ಆದರೂ ಕೂಡ ಅಂಥವನಿಗೆ ಅತ್ಯಂತ ಕಠಿಣ ಶಿಕ್ಷೆ ಒದಗಿಸಬೇಕು. ಇದು ಒಂದು ಕಾಲ್ಪನಿಕ ಘಟನೆ. ರಾಜ್ಯಸಭಾ ಚುನಾವಣೆ ಸೋತಾದ್ಮೇಲೆ ಮೈತ್ರಿ ಪಕ್ಷಗಳಿಗೆ ಮುಖಭಂಗ ಆದಮೇಲೆ ಸ್ವಲ್ಪ ಹತಾಶರಾಗಿದ್ದ. ಆಡಿಯೋನಲ್ಲಿ ನಾಸೀರ್ ಹುಸೇನ್ ಜಿಂದಾಬಾದ್, ಸೈಯದ್ ಸಾಬ್ ಜಿಂದಾಬಾದ್ ಅಂತ ಹೇಳೋದು ಕೇಳಿಸ್ತಾ ಇದೆ. ಅದು ಅವ್ರು ಮಾಡಿರೋದು ಸರಿಯಲ್ಲ. ಏಕವಚನದಲ್ಲಿ ಏನೋ ಮಾತಾಡಿದ್ರಂತ ಇಲ್ಲ, ಅದು ದಟ್ ಈಸ್ ನಾಟ್ ಕರೆಕ್ಟ್. ಅದನ್ನ ನಾನು ಸಮರ್ಥನೆ ಮಾಡ್ಕೊಳಕ್ಕಿಲ್ಲ. ನಾನು ದೇಶದ್ರೋಹಿ ಅಂತೀನಿ, ಯಾರನ್ನ ನಂಗೆ ಕೂಗಿದ್ರೆ ಅವನು ದೇಶದ ದ್ರೋಹಿ, ಅವನ ತಕ್ಕ ಶಿಕ್ಷೆ ಆಗಬೇಕು. ನಾನು ದೇಶದ್ರೋಹಿ ಅಂತೀನಿ, ಯಾರನ್ನ ನಂಗೆ ಕೂಗಿದ್ರೆ ಅವನು ದೇಶದ ದ್ರೋಹಿ, ಅವನ ತಕ್ಕ ಶಿಕ್ಷೆ ಆಗಬೇಕು. ನಾನು 10 ಸಾರಿ ಕೇಳಿದ್ದೀನಿ ಅದನ್ನ. ನಾಸೀರ್ ಸಾಬ್ ಅಂತ ಹೇಳ್ತಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ಎಲ್ಲಾದ್ರೂ ಅರ್ಥ ಇದೆಯಾ? ಅದನ್ನ ಪಾಕಿಸ್ತಾನ್ ಅನ್ನೋದು ಮೇಡಮ್ 10 ಬಾರಿ ಕೇಳಿದ್ದಾರೆ. ಓಕೆ ಸರ್, ಈಗ ತನಿಖೆ ಹಂತದಲ್ಲಿ ಇರಬೇಕಾದ್ರೆ ಈ ತರ ಸಚಿವರು ರಾಜ್ಯ ಸರ್ಕಾರ ಈಗ ತೆಗೆದುಕೊಂಡಿರುವ ತನಿಖಾ ದಾರಿ ಸರಿ ಇದೆ. FSL ಕಳಿಸ್ಕೋಬೇಕು, ನೀವು ಮಾಡ್ಕೋಬೇಕು. ಅದರ ಮಧ್ಯದಲ್ಲಿ ಯಾರೇ ಆಗಲಿ ನಾನು 10 ಬಾರಿ ಕೇಳಿಸ್ಕೊಂಡಿದ್ದೀನಿ ಅಂತ ಮೇಡಮ್ಮೋ, ಅಥವಾ ನಾನು ಒಂದೇ ಸರಿ ನಂಗೆ ಅರ್ಥ ಆಗೋಯ್ತು ಅಂತಾನೋ ತೀರ್ಮಾನಗಳನ್ನು ಕೊಡುವುದು ಮೂರ್ಖತನದ ಪರಮಾವಧಿ. ತನಿಖೆ ದೃಷ್ಟಿಯಲ್ಲಿ ಭಾಳ ಸರಳ, ಸೈಲೆಂಟಾಗಿರೋದು ಕಲ್ತ್ಕೋಬೇಕೆಲ್ಲರೂ. ಹೇಳಿ, ರಿಪೋರ್ಟ್ ಬರಲಿ ಅಂತ. ನೋ, ದೇರ್ ಇಸ್ ಎ ಪ್ರಾಬ್ಲಮ್ ಇದರಲ್ಲಿ. ಈಗ ಈ ಪ್ರಾಬ್ಲಮ್ ನಿನ್ನೆಯಿಂದ ಯಾರು ಅರ್ಥ ಮಾಡ್ಕೋತಿಲ್ಲ. ನಾಸೀರ್ ಸಾಬ್ ಜಿಂದಾಬಾದ್ ಕೂಗಿಲ್ಲ ಅಂತ ಯಾರು ಹೇಳಿಲ್ಲ. ಕೂಗಿದ್ದಾರೆ ಮತ್ತು ಕೂಗುವ ಹಕ್ಕು ಅವರಿಗಿದೆ, ಕೂಗ್ಕೋಬಹುದು, ತಪ್ಪಿಲ್ಲ. ಅದರ ಒಳಗಡೆ ತೂರಿ ಬಂದಿರುವ 2 ಬಾರಿಯೋ 1 ಬಾರಿಯೋ 3 ಬಾರಿಯೋ ಅದೇನೋ ಬಂದಿರೋದು ಇದು. ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ ಯಾರು ಹೇಳಿಲ್ಲ. ವಿಡಿಯೋ ಚಿತ್ರೀಕರಣವಾದಾಗ, ಟೇಕ್ ಫಾರ್ ಎಕ್ಸಾಂಪಲ್, ನಾನು ಇನ್ವೆಸ್ಟಿಗೇಷನ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಹೇಳ್ತಿಲ್ಲ. ಇದು ಯಾತಕ್ಕೆ ಕೇಳ್ತಿದ್ದೀನಿ, ಕಾಂಗ್ರೆಸ್ನವ್ರು ನಿಜವಾಗಿ ಕೇಳಿಸ್ಕೋಬೇಕು. ಕಾಂಗ್ರೆಸ್ನವ್ರು ಕೇಳಿಸ್ಕೊಳ್ಳಿ ಫಸ್ಟು, ಬೇರೆಯವ್ರು ಆಮೇಲೆ ನೋಡೋಣ ಯಾಕೆ ಹೇಳ್ತಿದ್ದೀನಿ ಅಂತ. ಮಾವಿನ ಮರ ಇದೆ, ಮಾವಿನ ಮರದಲ್ಲಿ ಹಣ್ಣು ಬಿಟ್ಟಿದೆ.
2 ಕ್ಯಾಮ್ರಾ ನಿಂತ್ಕೊಂಡು ತೆಗಿತಿರತ್ತೆ. ಆಮೇಲೆ ಶೂಟ್ ಮಾಡಿದ್ದನ್ನು ತೆಗೆದು ನೋಡಿದ್ರೆ ಒಂದು ಕ್ಯಾಮ್ರಾದಲ್ಲಿ ಮಾವಿನ ಹಣ್ಣು ಹಣ್ಣಾಗಿರುವುದು, ಇನ್ನೊಂದರಲ್ಲಿ ಕಾಯು ಇರುತ್ತಾ? ಇಲ್ವಲ್ಲ, ಎರಡರಲ್ಲೂ ಒಂದೇ ಕಾಣಿಸ್ಬೋದು. ಇರಬೇಕಲ್ಲ. ಒಂಚೂರು ಕಲರ್ ವೇರಿ ಆಗ್ಬೋದು ಹಣ್ಣಲ್ಲಿ, ಕ್ಯಾಮ್ರಾ ಲೆಕ್ಕಾಚಾರದ ಮೇಲೆ ಫ್ರೇಮು ಚೇಂಜ್ ಆಗ್ಬೋದು. ಇನ್ನೇನು ಆಗ. ಹಾಗೆ ಈ ನಿನ್ನೆ ನಡೆದ ಘಟನಾವಳಿಯಲ್ಲಿ ಹಲವಾರು ಕ್ಯಾಮ್ರಾಗಳು ರೆಕಾರ್ಡ್ ಮಾಡಿರೋವಾಗ ಕೆಲವುದ್ರಲ್ಲಿ ಆಡಿಯೋಗಳು ವೇರಿಯೇಷನ್ಸ್ ಬಂದಿರ್ಬೋದು, ಕೆಲವುದ್ರಲ್ಲಿ ಕ್ಷೀಣವಾಗಿ ಕೇಳಿಸೋದು, ಕೆಲವುದ್ರಲ್ಲಿ ಚೆನ್ನಾಗಿ ಕೇಳಿಸೋದು. ನಿನ್ನೆ ಯಾರು ತಮಗೆ ಬೇಕಾದಾಗ ಅದನ್ನು ನಾಜೀರ್ ಸಾಬ್ ಜಿಂದಾಬಾದ್ ಅಂತಿದೆ ಅನ್ನೋದನ್ನು ಎತ್ತುಕೊಂಡು ಮುಂದಕ್ಕೆ ತಂದಂಗೆ ಇದೆ ಮೇಲ್ನೋಟಕ್ಕೆ. ಅದಷ್ಟೇ ಇರೋದು ಅಂತ. There are many people who have not understood the raw footages ಕ್ಲೋಸ್ಲಿ ರೆಕಾರ್ಡ್ ಆಗಿರೋದು ಏನು ಅನ್ನೋದನ್ನು. ನಿಮ್ಗೆ ಅದು ಅರ್ಥವಾದಂಗೆ ಕಾಣಿಸ್ತಿಲ್ಲ ನನ್ನ ಪ್ರಕಾರ. ಹಾಂ ಸರ್. ಸ್ಟಿಲ್ ಇಟ್ ಇಸ್ ಓಕೆ, FSLಗೆ ಹೋಗಬೇಕು. ಯಾಕಿದು ಹೇಳ್ತಾ ಇದ್ದೀನಿ? ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ಮೈನಾರಿಟಿ ಪರವಾಗಿ ನಿಲ್ಲುವುದು ಮತ್ತು ಮಾತನಾಡುವುದು ತಪ್ಪಲ್ಲ, ಅದವ್ರ ಸಿದ್ಧಾಂತ, ಅಂದರೆ ಅವರ ರಾಜಕೀಯ ನಂಬಿಕೆ. ಅದು ತಪ್ಪು ನಾನು ಹೇಳಕ್ಕೆ ಬರಲ್ಲ. ಆದರೆ ಅದನ್ನು ಮಾಡುವ ಆತುರದಲ್ಲಿ ಕಿಡಿಗೇಡಿಗಳು ಮತ್ತು ಕುಚೇಷ್ಟೆ ಮಾಡಿದವರನ್ನು ರಕ್ಷಣೆ ಮಾಡುತ್ತಿದ್ದಾರೆ ಅನ್ನೋ ಭಾವನೆಗೆ ದಾರಿ ಮಾಡಿಕೊಡಬಾರ್ದು ಕಾಂಗ್ರೆಸ್ ಲೀಡರ್ಗಳು. ಯಾಕೆ ಹಾಗೆ ಹೇಳ್ತೀರಿ ನೀವು? ಹೌದು ಸರ್. ಈಗ ಫಾರ್ ಎಕ್ಸಾಂಪಲ್, ಯಾಕೆ ಆ ಭಾವನೆಯನ್ನು ತಂದುಕೊಳ್ತೀರಿ ಒಂದು ಹಂತದಲ್ಲಿ ನೀವುಗಳು? ಆ ಆತುರದಲ್ಲಿ ನೀವು ಮಾಡೋ ಕೆಲಸ ಏನು ಅಂದರೆ ಈ ರೀತಿ ಕಿಡಿಗೇಡಿಗಳು, ಸಮಾಜದ್ರೋಹಿಗಳು ಅಥವಾ ಯಾರೇ ಆಗಿರಲಿ, ಅದು ನಾಳೆ BJಪಿಯವ್ರು ಹಿಂದೂ ಕಡೆ ಮಾಡಿದ್ರು ಇದನ್ನೇ ಹೇಳಬೇಕಷ್ಟೇ. ಅದನ್ನು ಡಿಫೆಂಡ್ ಮಾಡಕ್ಕೆ ಹೋದಾಗ ನೀವು ಬಹುಸಂಖ್ಯಾತವಾಗಿರುವ ಮುಸ್ಲಿಂ ಸಮುದಾಯವನ್ನು ನಾವು ಮೆಚ್ಚಿಸ್ತಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಇರ್ತೀರಿ. ಹಾಗಲ್ಲ, ಆ್ಯಕ್ಚುಲಿ ಆ ಸಮುದಾಯಕ್ಕೆ ನೀವು ಮಾಡುವ ಮೋಸ ಅದು. ಏನೂ ಮಾಡದ ಆ ಜನರನ್ನ ಈ ಯಾವುದೋ 4 ಕಿಡಿಗೇಡಿಗಳ ಛತ್ರಿನಲ್ಲಿ ಒಳಗಡೆಗೆ ತಂದು ಅವರ ಮೇಲೂ ಕರಿನೆರಳು ಬೀಳುವಂತೆ ಮಾಡ್ತೀರಿ ಅಷ್ಟೇ ನೀವು ಮಾಡೋ ಕೆಲಸ. ಯಾಕೆ ಹಾಗೆ ಹೇಳ್ತೀರಿ ರಂಗನಾಥ್? KG ಹಳ್ಳಿನಲ್ಲಿ ಆದಾಗ ಅಮಾಯಕರು ಯಾರು, ಕೆಟ್ಟವ್ರು ಯಾರು, ದುಷ್ಟರು ಯಾರು, ಒಳ್ಳೆಯವರು ಯಾರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದವ್ರು ಯಾರು, ಗಾಡಿಗೆ ಬೆಂಕಿ ಹಾಕಿದವ್ರು ಯಾರು, ಸಾರ್ವಜನಿಕ ಆಸ್ತಿ ನಾಶಪಟ್ಟು ಮಾಡಿದ್ರು ಯಾರೋ ಒಬ್ಬರು. ಯು ಕ್ಯಾನ್ ಗಿವ್ ಎ ಕ್ಲೀನ್ ಚಿಟ್. ವೆರಿ ಬ್ಯಾಡ್, ಕೊಡಬಾರ್ದದು. ಈ ಎಲ್ಲೇ ಯಾವುದೇ ಹಿಂಸಾಚಾರಗಳಾದಾಗಲೂ ಕೊಡಬೇಡಿ ಕ್ಲೀನ್ ಚಿಟ್ಗಳನ್ನು ಸುಲಭವಾಗಿ. ಸೇ ಫಾರ್ ಎಕ್ಸಾಂಪಲ್ ಕುಕ್ಕರ್ ಬ್ಲಾಸ್ಟ್, ಅಲ್ಲೇನೋ ಹಾಗೇ ಇಲ್ಲ ಅಂತ, ನೋ ಯು ಇಶ್ಯೂ ಎ ಕ್ಲೀನ್ ಚಿಟ್. ಅಲ್ಲಿ ಈಗಿಲ್ಲಿ ಏನೂ ಹಾಗೇ ಇಲ್ಲ ಅಂತ ನೀವೇ ಕ್ಲೀನ್ ಚಿಟ್ ಕೊಟ್ಕೊಂಡು ಇದರಿಂದ ಏನಾಗತ್ತೆ? ಕಾಂಗ್ರೆಸ್ಸಿಗೆ ನನ್ನ ಸಿದ್ಧಾಂತದ ಪ್ರಕಾರದಲ್ಲಿ ನಾನು ಮೈನಾರಿಟಿನ ಹ್ಯಾಕ್ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸಿರಬಹುದು, ಅಥವಾ ಅನಿವಾರ್ಯತೆಯೂ ಇರಬಹುದು. ಆದರೆ ಬೇರೆಯವರ ಭಾವನೆಯಲ್ಲಿ ಏನಾಗುತ್ತೆ ಅಂದರೆ ಇವ್ರಿಗೇನು ಬೇರೆ ಕೆಲಸವಿಲ್ವಾ, ಏನಾರು ಆದ ತಕ್ಷಣ ಡಿಫೆಂಡ್ ಮಾಡಕ್ಕೆ ನಿಲ್ತಾರಲ್ಲ ಅನ್ನೋ ಭಾವನೆಯ ಬೀಜವನ್ನು ಬಿತ್ತಾ ಹೋಗ್ತೀರಿ. ದಟ್ ಇಸ್ ಎ ವೆರಿ ಡೇಂಜರಸ್ ಥಿಂಗ್ ಟು ಹ್ಯಾಪನ್ ಇನ್ ಪಾಲಿಟಿಕ್ಸ್. ಈ ಡೇಂಜರನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ತನಿಖೆ ಬೇರೆ, FSL ತನಿಖೆ ಇದೆಲ್ಲ ಬೇರೆ, ಅದು ಸಮರ್ಥಿಸ್ಕೊಳ್ಳೋದು ಸರಿನಾ? ಆದರೆ ಇದು ರಾಂಗ್. ಇದು ದಟ್ಸ್ ಎ ವೆರಿ ಅನ್ಫೇರ್ ಥಿಂಗ್. ಕಾಯಬೇಕು. ಅದಕ್ಕೆ ಮೊದಲೇ BJಪಿಯವರು ಮಾಡಿಬಿಟ್ಟಿದ್ದಾರೆ, ಅವರು ಮಾಡಿಬಿಟ್ಟಿದ್ದಾರೆ. ನಾವು ಪಾಲಿಟಿಕ್ಸ್ ಈಸ್ ಅ ಪಾಲಿಟಿಕ್ಸ್. ಅಲ್ಟಿಮೇಟ್ಲಿ ನೀವು ಅದನ್ನು ಮಾಡ್ಕೊಳ್ಳೋದೆ. ಯಾವ ವಿಷಯ ಬಂದರೂ ಅದು ಮಾಡೇ ಮಾಡ್ಕೋತೀರಿ. ವೈ? ಯಾಕೆ ಆಗಬೇಕದು? ಅವಶ್ಯಕತೆ ಏನು ಇಲ್ಲ. ನಿಮ್ಮ ಮೈ ಮೇಲೆ ಒಬ್ಬ ಕಿಡಿಗೇಡಿ ಮತ್ತು ಕುಚೇಷ್ಟೆ ಮಾಡುವವನ ಕುಕೃತ್ಯವನ್ನ ನೀವು ಯಾಕೆ ಕೇಳ್ಕೋತೀರಿ ಮೈ ಮೇಲೆ? ಯಾವ ಮುಸ್ಲಿಮರು ನಿಮಗೆ ಫೋನ್ ಮಾಡಿ ಹೇಳಿರ್ತಾರೆ ಅದನ್ನ? ಇಂಥದಕ್ಕೆ ಸಪೋರ್ಟ್ ಮಾಡ್ತೀವಿ. ನಾಳೆ ಯಾವುದೋ BJಪಿನವರು ಯಾವುದೋ ಹಿಂದೂ ಸಂಘಟನೆದು ಅಂತಲೇ ಇಟ್ಕೊಳ್ಳೋಣ, ಕಿಡಿಗೇಡಿತನ ಅಥವಾ ಕುಚೇಷ್ಟೆ ಅಥವಾ ಸಮಾಜದ್ರೋಹಿ ಕೆಲಸ ಮಾಡಿದ್ರೆ ಅದನ್ನು BJಪಿ ಡಿಫೆಂಡ್ ಮಾಡಿದ್ರೆ ಯಾವ ಹಿಂದೂಗಳು ಫೋನ್ ಮಾಡಿ ಹೇಳಿರ್ತಾರೆ BJಪಿಗೆ ಸಮಾಜದ್ರೋಹದ ಕೆಲಸ, ಸಮಾಜದನ್ನು ನಾಶ ಮಾಡುವಂಥ ಕೆಲಸ ಮಾಡಿದ್ರು ಡಿಫೆಂಡ್ ಮಾಡಿ ಅಂತ ಯಾರು ಹೇಳಿರ್ತಾರೆ ನಿಮಗೆ? ಯಾರಿಗೂ ಯಾರು ಮೈ ಮೇಲೆ ಎಳ್ಕೊಳಕ್ ಹೋಗ್ತೀರಿ? ಇದನ್ನ ಹೇಳ್ಕೋಬೇಕಾಗಿಲ್ಲ. ದ ಸ್ಟ್ಯಾಂಡರ್ಡ್ ಒಪಿನಿಯನ್ ಕ್ಯಾನ್ ಬಿ, ಅಫ್ ಕೋರ್ಸ್ ದೇರ್ ಈಸ್ ಸಮಥಿಂಗ್ ವಿಚ್ ಹ್ಯಾಸ್ ಕಮ್ ಔಟ್. ದೇರ್ ಇಸ್ ಓನ್ಲಿ ಒನ್ ವಿಡಿಯೋ, ದೇರ್ ಕೆನಾಟ್ ಬಿ 2 ವಿಡಿಯೋ. ಯಾಕೆಂದ್ರೆ ರೆಕಾರ್ಡ್ ಆಗೋದು ಒಂದೇ ಇನ್ಸಿಡೆಂಟು, ಅಲ್ಲಿ 2 ರೆಕಾರ್ಡ್ ಆಗೋಕ್ಕಾಗಲ್ಲ 2 ಟ್ರ್ಯಾಕ್ ಅಲ್ಲಿ ಒಂದೇ ವಿಡಿಯೋ ಇರೋದು. ಡೋಂಟ್ ಬ್ರಿಂಗ್ ಇನ್ ಎ ಸೆಕೆಂಡ್, ಎ ಥರ್ಡ್ ಅಂಡ್ ಎ ಫೋರ್ತ್ ಅಂಡ್ ಎ 5th ವಿಡಿಯೋ. ನಿಮಗೆ ಬೇಕಾದನ್ನು ಸ್ಲೋ ಮೋಷನ್ ಮಾಡ್ಬೋದು. ಎನಿಥಿಂಗ್ ಕ್ಯಾನ್ ಬಿ ಡನ್, ಬಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ರಾ ಫುಟೇಜ್. ಫೈನಲಿ ಟೆಕ್ನಿಕಲಿ ಅರ್ಥವಾಗದೇ ಇದ್ದಾಗ ಸುಮ್ಮನೆ ವೆಯ್ಟ್ ಮಾಡಿ. ನಂಬರ್ 2, ಕಾಂಗ್ರೆಸ್ ಮಸ್ಟ್ ಬಿ ಬೋಲ್ಡ್ ಎನಫ್ ಟು ಸೇ, ಯಾವನ್ರಿ ಅವನು ಕೋತಿ ಬಂದು ಮಾಡಿದವನು ಇಂಥವನ್ನೆಲ್ಲ ಮಾಡಿದರೆ
ಕ್ರಮ ತಗೊಳ್ಳೋಣ, ಲೆಟ್ಸ್ ಗೋ ಫಾರ್ ದಿ ಇನ್ವೆಸ್ಟಿಗೇಷನ್, ದಟ್ಸ್ ಆಲ್. ಯಾಕೆ ನಾಜೀರ್ ಹುಸೇನ್ ಕೂಗಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಹೇಳಿಲ್ಲ, ಸಿದ್ದರಾಮಯ್ಯ ಕೂಗಿದ್ದಾರೆ, ಡಿ ಕೆ ಶಿವಕುಮಾರ್ ಕೂಗಿದ್ದಾರೆ ಅಂತ ಯಾರು ಹೇಳಿಲ್ಲ, ಕಾಂಗ್ರೆಸ್ನವ್ರು ಕೂಗಿದ್ದಾರೆ ಅಂತಲೂ ಹೇಳಿಲ್ಲ. ಬೆಂಬಲಿಗರು ಇರಬಹುದು, ಇಲ್ಲದೆಯೂ ಇರಬಹುದು. ಫಾರ್ ಎಕ್ಸಾಂಪಲ್, ಒಂದು ಕಾರ್ಯಕ್ರಮಕ್ಕೋ ಅಸೆಂಬ್ಲಿಗೋ ಪಾರ್ಲಿಮೆಂಟಿಗೋ ಎಲ್ಲಿಗೋ ಒಂದು ಜಾಗಕ್ಕೆ ಒಬ್ಬ ಅಧಿಕೃತವಾಗಿ ಪಾಸ್ ತಗೊಂಡೇ ಬರ್ತಾನೆ ಅಂತ ಇಟ್ಕೊಳ್ಳಿ. ನೀವು ಅವನನ್ನು ಏನನ್ನು ಚೆಕ್ ಮಾಡ್ಬೋದು? ಅವನ ಹತ್ರ ಬಂದೂಕ್ ತರ್ತಾನ, ಚಾಕು ತರ್ತಾನ, ಕಾರ್ಪುಡಿ ತಂದಿರ್ತಾನ, ಏನಪ್ಪ ಅಂತ ಚೆಕ್ ಮಾಡ್ಬೋದು ಸೆಕ್ಯೂರಿಟಿ. ಬಾಯಿಂಡೇನು ಚೆಕ್ ಮಾಡ್ತೀರಿ? ನಾಳೆ ಯಾವುದೇ ಜಾಗದಲ್ಲಿ ಒಬ್ಬ ಕಿಡಿಗೇಡಿ, ಸಮಾಜದ್ರೋಹಿ, ಅಶಾಂತಿ ಎಬ್ಬಿಸುವ ಲೆಕ್ಕಾಚಾರದಲ್ಲಿ ಬಂದಿರೋನು, ಕೋತಿ ಬುದ್ಧಿಯವನು ಈ ರೀತಿಯ ಒಂದು ಹೇಳಿಕೆಯನ್ನು ಎಲ್ಲಿ ಬೇಕಾದರೂ ಮಾಡಬಹುದು. ಯಾರು ಕಡಿವಾಣ ಹೆಂಗೆ ಹಾಕ್ತೀರಿ? ಬಾಯಿ ಹೆಂಗೆ ಚೆಕ್ ಮಾಡ್ತೀರಿ? ಹೌ. ಹಾಗಾಗಿ ಈ ರೀತಿಯ ಕಿಡಿಗೇಡಿ ಕೃತ್ಯಗಳಿಗೆ ಕ್ಲೀನ್ ಸರ್ಟಿಫಿಕೇಟ್ ಕೊಟ್ಕೊಂಡು ಮೊದಲೇ ತೀರ್ಮಾನ ಮಾಡುವಂತಹ ಮನುಸ್ಥಿತಿ ಪ್ರದರ್ಶನವಾಗುತ್ತಾ ಹೋದರೆ ಇನ್ಯಾರೋ ಅದನ್ನು ಬೇರೆಯ ರೀತಿಯಲ್ಲಿ ಅಪಾರ್ಥನೋ ಅಥವಾ ಅವರಿಗೆ ಅರಿವಾದ ರೀತಿಯಲ್ಲಿ ಅರ್ಥನೋ ಮಾಡಿಕೊಂಡು ನಿಮ್ಮ ಮೇಲೆ ತಿರುಗಿ ಬೀಳುತ್ತಾರೆ. ದಾಟ್ ಪೊಲಿಟಿಷಿಯನ್ಸ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು, ಅದಕ್ಕೆ ಅವಕಾಶ ಮಾಡಬಾರ್ದು ಅಷ್ಟೇ. ತನಿಖೆ FSL ಅಲ್ಲಿ ಹೋಗತ್ತೆ, ಫುಟೇಜ್ ಬರುತ್ತೆ, ಡ್ಯಾಶು ಎಂಥದೋ ಒಂದು ಆಗತ್ತಲ್ಲ, ಆಗ್ಬೇಕಲ್ವಾ? ಅದಾಗಲಿ, ದಟ್ಸ್ ಓಕೆ. ಅದಕ್ಕೆ ಮುಂಚೆನೇ ದ ವೇ ಇನ್ ಲೈಕ್ ದಿಸ್ ಅಂತ ನನಗೆ ಅನಿಸೋದಿದು. ನನಗೊತ್ತಿಲ್ಲ ನಿಮಗೇನು ಅನಿಸುತ್ತೋ, ಅದು ನಿಮಗೆ ಬಿಟ್ಟಿದ್ದಿತ್ತು. ಎಸ್, ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಆರೋಪದ ತನಿಖೆ ಚುರುಕು ಪಡ್ಕೊಂಡಿದೆ. ಪೊಲೀಸರು ಮಾಧ್ಯಮಗಳಿಂದ ಘಟನೆಯ ಮೂಲ ದೃಶ್ಯಾವಳಿಗಳನ್ನು ಪಡ್ಕೊಂಡಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರವಾಗಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿಯನ್ನು ಸಂಪರ್ಕ ಮಾಡಿದ್ರು. ವಿಧಾನಸೌಧ ಠಾಣೆ ಪೊಲೀಸರು ಮೂಲ ದೃಶ್ಯಾವಳಿ ಒದಗಿಸುವಂತೆ ಕೋರಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಪಬ್ಲಿಕ್ ಟಿವಿ ಎಡಿಟ್ ಮಾಡದ ವಿಡಿಯೋವನ್ನು ಈಗಾಗಲೇ ಪೊಲೀಸರಿಗೆ ನೀಡಿದೆ. 2024 ಫೆಬ್ರವರಿ 27ರಂದು ರಾಜ್ಯಸಭೆ ಚುನಾವಣೆಯ ಫಲಿತಾಂಶ ಹೊರಬಿದ್ದ ನಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಹುಸೇನ್ ಅವರ ಬೆಂಬಲಿಗರೊಂದಿಗೆ ವಿಧಾನಸೌಧದಲ್ಲಿ ವಿಜಯೋತ್ಸವ ಆಚರಿಸ್ತಾ ಇದ್ರು. ಇದನ್ನು ನಮ್ಮ ವರದಿಗಾರರು ಚಿತ್ರೀಕರಣ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ನಾಸಿರ್ ಹುಸೇನ್ ಅವರ ಕಿರು ಸಂದರ್ಶನ ಮಾಡಲು ಮುಂದಾದ ಸಂದರ್ಭದಲ್ಲಿ ಈ ಮೂಲಕ ವಾಟ್ ಎವರ್ ದೇ ವಾಂಟ್ ಅಲ್ಲೇನಿದೆ ನೋಡೋಣ ಒಂದ್ಸರಿ. ಎಸ್ ಸರ್. ನಾಸಿರ್ ಹುಸೇನ್ ಅವರು ಇದ್ದಾರೆ, ಬನ್ನಿ ಮಾತಾಡೋಣ ಸರ್. ಗೆಲುವಾಗಿದೆ. ಈ ಗೆಲುವು ನಮಗೆ ನಾವು 3 ಜನ ಗೆಲ್ತೀವಿ ಅಂದ್ಬಿಟ್ಟು ಆಲ್ರೈಟ್, ಇದು ಪೊಲೀಸರಿಗೆ ನಮ್ಮ ಕಡೆಯಿಂದ ಹೋಗಬೇಕಾಗಿದ್ದಂಥ ಅನ್ಎಡಿಟೆಡ್ ವಿಡಿಯೋದು ಒಂದು ಭಾಗ. ಅದು ಅನ್ಎಡಿಟೆಡ್ ಬ್ಯಾಕು ಫ್ರಂಟು ಎಲ್ಲ ಇನ್ನೂ ಹೆಚ್ಚುವರಿ ಬೇಕಿದ್ರೆ ಕೊಡ್ಬೋದು, ಸಮಸ್ಯೆ ಅಲ್ಲ. ದಿಸ್ ಇಸ್ ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ದೇರ್ ಈಸ್ ನಥಿಂಗ್ ಟು ಡಿಫೆಂಡ್ ಎನ್ ಆಂಟಿ ಸೋಷಿಯಲ್ ಆರ್ ಎನ್ ಆಂಟಿ ನ್ಯಾಷನಲ್. ಇದು ಕಾಂಗ್ರೆಸ್ ಪಕ್ಷದ ಸಮಸ್ಯೆ ಅಂತ ಕಾಂಗ್ರೆಸ್ ಪರಿಭಾವಿಸಬಾರ್ದು. ಒಂದು ವೇಳೆ ನಾವು ಈ ಕಿಡಿಗೇಡಿಗಳ ಮೇಲೆ ಕ್ರಮ ತೆಗೆದುಕೊಂಡರೆ ಮುಸ್ಲಿಮರು ನಮ್ಮನ್ನು ಏನಂದುಕೊಂಡಾರೋ ಎಂಬ ಭೀತಿಯ ವಾತಾವರಣದಲ್ಲಿ ರಾಜಕಾರಣ ಮಾಡಬೇಕಾಗಿಲ್ಲ ನೀವು. ಬಿಕಾಸ್ ಅವ್ರು ಏನೂ ಅನ್ಕೊಳ್ಳಲ್ಲ. ಆಗ ಅನ್ಕೊಂತ ಹೋದ ಕಿಡಿಗೇಡಿಗಳು ಮಾಡಿದ ಕೆಲಸ ಸರಿಯಾಗಿ ಮಾಡಿದ್ದಾರೆ ಅಂತಲೇ ಅನ್ಕೋತಾರೆ. ನೀವೇ ಅಸ್ಯೂಮ್ಡ್ ಭಾವನೆಗಳಲ್ಲಿ ಮಾಡಕ್ಕೆ ಹೋದ್ರೆ ಪ್ರಾಬ್ಲಮ್ ಆಗತ್ತೆ. ಇಂಥವ್ರು ಇನ್ನೊಂದಷ್ಟು ಜನ ಉಟ್ಕೊಳ್ಳೋದಕ್ಕೂ ಅವಕಾಶ ಆಗ್ಬೋದು. ದಾಟ್ಸ್ ಎ ಡಿಫರೆಂಟ್ ಇಶ್ಯೂ. ಅದು ಆಮೇಲೆ ನೋಡೋಣ. ಹುಟ್ಕೊಳ್ಳೋದು, ಬಿಡೋದು, ಹುಟ್ಕೊಂಡ್ರೆ ಬಲಿ ಹಾಕಬೇಕು ಅನ್ನೋದು ಅದೆಲ್ಲ ಆಮೇಲಿನ ಕತೆ. ದಿ ಸ್ಟ್ಯಾಂಡ್ ಆಫ್ ಎ ಸ್ಟೇಟ್ ಹ್ಯಾಸ್ ಟು ಬಿ ಲೈಕ್ ದಾಟ್. ಯು ಡೋಂಟ್ ಸಿ even an anti-national or an anti-social activity na through the prism of your dirty politics ಅಲ್ಲಿ ನೋಡ್ಕೋಬೇಡಿ. ಇಬ್ಬರುವೆ ಓಕೆ. ಆ ಡರ್ಟಿ ಪಾಲಿಟಿಕ್ಸಿನ ಭೂತಗನ್ನಡಿಯಲ್ಲಿ ನೋಡಿದಾಗ ನಿಮ್ಗೆ ಇದು ಹಿಂಗಾಗತ್ತೆ ಸಮಸ್ಯೆ. ದೇರ್ ಇಸ್ ನಥಿಂಗ್ ಕಾಂಗ್ರೆಸ್ ಟು ಬಿ ಅಶೇಮ್ಡ್ ಆಫ್ ಅಥವಾ ಭಯದಿಂದ ನಡುಗಿ ಹೋಗುವ ಘಟನೆ ಏನಲ್ಲ ಅದು. ಅವ್ರು ಯಾರು ಮಾಡಿಸಿದ್ದಲ್ಲ. ಯಾರು ಬೇಕಾದರೂ ಕೂಗ್ಬೋದು ನಾಳೆ. ಐ ಆಮ್ ಟೆಲಿಂಗ್ ಯು ಟುಡೇ. ಓಕೆ, ಯಾರಿಂದ ಬೇಕಾದರೂ. ಅದಕ್ಕೆ ಕೇಳಿದ್ದು ಬಾಯಿ ಏನು ಚೆಕ್ ಮಾಡ್ತಿರಪ್ಪ ಅಂತ. ಅದನ್ನು ಹೆಂಗೆ ಡಿಟೆಕ್ಟ್ ಮಾಡೋದು? ಯಾರು ಬೇಕಾದರೂ ಕೂಗ್ಬೋದು. ಪಿಸ್ತೂಲ್ ಇದೆಯಾ, ಸ್ಕ್ರೀನ್ಗೆ ಹಾಕಿ ಮೆಷಿನ್ ಎಲ್ಲ ಹಿಂಗೆ ಹಿಡಿದು ನೋಡ್ಬೋದು. ಮೆಟಲ್ ಡಿಟೆಕ್ಟರ್ ಏನೋ ಒಂದು ಮಾಡ್ಬೋದು. ಇದಕ್ಕೆ ಏನು ಮಾಡೋಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಎಕ್ಸಾಕ್ಟ್ಲಿ.
ಆಲ್ ರೈಟ್, ಸರ್ಕಾರ ತನ್ನ ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು FSL ಕೊಟ್ಟಿದೆ. ನಮ್ಮ ಥರನೇ ಎಲ್ಲ ಎಲ್ಲೆಲ್ಲಿದೆಯೋ ವಿಡಿಯೋಗಳು ಅದನ್ನೆಲ್ಲ ತರಿಸ್ಕೊಂಡಿದ್ದಾರಂತೆ, ಅದನ್ನು ಪರಿಶೀಲನೆ ಮಾಡಲಿ. ದಟ್ಸ್ ಓಕೆ. ಆಲ್ ರೈಟ್, there is something called continuity of video. There is something called edited version of a video. ನಿರಂತರವಾಗಿ ನೀರಿನಂತೆ ಹರಿಯುವ ನೀರಿನಂತೆ ಸಾಗುವ ವಿಡಿಯೋ, ಮಧ್ಯೆ ಮಧ್ಯೆ ಏನೋ ಯಾಮಾರಿ ಹೋಗಿ ಅಡ್ಡೆ ಬಂಡೆಗಳು ಕಲ್ಲುಗಳು ಬಂದಂತೆ ಸಾಗುವ ನದಿಯಂತೆ ಇರುವ ವಿಡಿಯೋ, ಓಕೆ, ಎರಡು ಬೇರೆ ಬೇರೆ ಇರುತ್ತೆ. ಆಲ್ ರೈಟ್, ರೈಟ್. ಈಗ ಹರಿಯೋ ನೀರಿನಂತಿರೋದು ಕೊಡೋದು. ಲೆಟ್ ಅಸ್ ಸಿ ಯಾತಕ್ಕೆ ಅದಕ್ಕೆ ಇಶ್ಯೂ ಈಸ್ ಯಾರೋ ಯಾರನ್ನು ಬ್ಲೇಮ್ ಮಾಡಿ ಇದಕ್ಕೆ ಕಾಂಗ್ರೆಸ್ಸೇ ಕಾರಣ, ಸಿದ್ದರಾಮಯ್ಯನವರೇ ಕರ್ಕೊಂಬಂದಿದ್ದಾರೆ ಪಾಕಿಸ್ತಾನದಿಂದ ಕೂಗ್ಸಕ್ಕೆ, ಆ ಥರ ಯಾರು ನಾಜೀರ್ ಹುಸೇನ್ ಹಂಗೆ ಅಣ್ಣ ಬಾ ಅಂತ ಎಳ್ಕೊಂಬಂದ್ಬಿಟ್ಟಿದ್ದಾನೆ ಅವನನ್ನು ಹಿಂಗೆ ಕೂಗು ಅಂತ ಹೇಳ್ಕೊಟ್ಟು ಅಂತ ಯಾರು ಹೇಳಕ್ಕಾಗತ್ತೇನೋ? ಆ ಥರ ಯಾರು ಹೇಳಕ್ಕಾಗಲ್ಲ. ಹಂಗಿಲ್ಲ. ಸಿ ಇಟ್ ಆಸ್ ಎ ಇಶ್ಯೂ ಆಫ್ ಎ ಕಿಡಿಗೇಡಿ, ಎ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಅಷ್ಟೇ. ಅದಲ್ಲದೆ ನೋಡಿದರೆ ನೋಡೋಣ ಮುಂದಕ್ಕವಾಗ ಏನಾಗುತ್ತೆ ಅಂತ. ವಿವಾದಾತ್ಮಕ ಘೋಷಣೆ ವಿಧಾನಸಭೆಯಲ್ಲೂ ಪ್ರತಿಧ್ವನಿಸಿದೆ. ರಾಷ್ಟ್ರಧ್ವಜ ಹಿಡಿದು ಬಿಜೆಪಿಗರು ಸರ್ಕಾರದ ವಿರುದ್ಧ ಘೋಷಣೆಗೆ ಹೋಗೋದ್ರು. ಇದು ಅನಪೇಕ್ಷಿತ ಘಟನೆ ಅಂತವ್ರಿಗೆ ಇಲ್ಲಿ ಯಾರು ಅವಕಾಶ ಮಾಡಿಕೊಟ್ಟಿದ್ರು, ಯಾರು ಮಾಡಿದ್ರು ಅಂತ ಅಶೋಕ್ ಅವರ ಆಕ್ರೋಶ. ದಟ್ಸ್ ಆಲ್ ರೈಟ್. ಎ ಕ್ವಶನ್, ಯಾರು ಬಂದವರು, ಯಾರು ಅವಕಾಶ ಮಾಡಿಕೊಟ್ರು? ಆಲ್ ರೈಟ್, ಈ ಪ್ರಕರಣದಲ್ಲಿ ಐ ವಿಲ್ ಗೋ ಬ್ಯಾಕ್ ಟು ಬಿಜೆಪಿ ವಿಚಾರಕ್ಕೆ. ಗೋ ಟು ಪ್ರತಾಪ್ ಸಿಂಹ ಇಶ್ಯೂ, ಸ್ಮೋಕ್ ಬಾಂಬ್. ಎಕ್ಸಾಕ್ಟ್ಲಿ. ವೆನ್ ಈ ಗೇವ್ ಪಾಸ್, ಪ್ರತಾಪ್ ಸಿಂಹ, ನಾನು ಇದನ್ನು ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತೀನಿ, ಪಾಸ್ ಕೊಟ್ಟಾಗ ನಂಬಿಕೆಯ ಆಧಾರದ ಮೇಲೆ ಅವರು ಪಾಸ್ ಕೊಟ್ಟಾಗ ಅವರು ಶೂ ಒಳಗಡೆನಲ್ಲಿ ಕಿಡಿಗೇಡಿಗಳ ರೀತಿ ಅದು ಯಾವುದೊಂದು ಸ್ಮೋಕ್ ಬಾಂಬ್ ಇಟ್ಕೊಂಡು ಒಳಗೋಗಿ ಹಾಕ್ತಾರೆ ಅಂತ ಪ್ರತಾಪ್ ಸಿಂಹ ಹೊಳೆಯಕ್ಕೆ ಅವರೇನು ಬ್ರಹ್ಮ ಅಲ್ಲ. ಅವ್ರ ಉದ್ದೇಶ ಹೇಗೆ ನಂಬಿಕೆಯ ಆಧಾರದಲ್ಲಿ ಪಾಸ್ ಕೊಟ್ಟಿದ್ದಾರೆ, ನನಗೆ ಗೊತ್ತಿರೋರು ಅಂತನೋ ಕ್ಷೇತ್ರದವರು ಅಂತನೋ ಏನು. ಸೇಮ್ ಇಲ್ಲೂವೆ ನಾಜೀರ್ ಹುಸೇನ್ ಮೇ ಬಿ ಪಾಸ್ ಕೊಟ್ಟಸೇ ಕರ್ಕೊಂಬಂದಿರ್ಬೋದು ಒಬ್ಬನ್ನ ಯಾರನ್ನೋ, ಬಟ್ ನಂಬಿಕೆಯಲ್ಲಿ ನನ್ನ ಬೆಂಬಲಿಗ ಸಂತೋಷ ಪಡ್ತಾನೇನೋ ಅಂತ ಕರ್ಕೊಂಬಂದಿರ್ತಾರೆ. ಹೀಗೂ ಕೂಗ್ತಾನೆ ಅಂತ ಅವ್ರು ಕರ್ಕೊಂಬಂದಿರಲ್ಲ. ಯಾರು ಅವ್ರಿಗೆ ಕರ್ಕೊಂಬಂದಿದ್ದವರು ಅಂದರೆ ಯಾರು ಬೇಕಾದ್ರೂ ಕರ್ಕೊಂಬಂದ್ರು ಆಗ್ಬೋದು ಅಂತ ನಾನು ಹೇಳೋದು. ನಾಳೆ ಅಶೋಕ್ ಕರ್ಕೊಂಬಂದ್ರು ಆಗ್ಬೋದು. ಯಾಕೆ ವಿಧಾನಸೌಧಕ್ಕೆ ಯಾಕೆ ಅವಕಾಶ ಕೊಡ್ಬೇಕು? ಎಕ್ಸಾಕ್ಟ್ಲಿ ವೈ ಐ ಆಮ್ ಆರ್ಗ್ಯೂಯಿಂಗ್. ಸಿ ಇಟ್ ಆಸ್ ಎ ಕೇಸ್ ಲೈಕ್ ದಾಟ್. ನಾಳೆ ಅಶೋಕ್ ಯಾರಿಗೋ 10 ಜನಕ್ಕೆ ಪಾಸ್ ಕೊಟ್ಟರೆ ಅದ್ರಲ್ಲಿ ಒಬ್ಬ ಯಾರೋ ಕಿಡಿಗಿಡಿ ತೂರ್ಕೊಂಡು ಬಂದ್ಬಿಡ್ಬೋದು. ಅಶೋಕ್ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ CBI ಕಳಿಸಿ FBI ಕಳಿಸಿ ಅವನ ಪೂರ್ವಾಪರ ಚೆಕ್ ಮಾಡಿಸಿ ಪಾಸ್ ಕೊಡಕ್ಕೆ ಬರಲ್ಲ, ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಹಂಗಾಗಲ್ಲ. ದಟ್ ಇಸ್ ಎಕ್ಸಾಕ್ಟ್ಲಿ ವೈ ಐ ಆಮ್ ಸೇಯಿಂಗ್ ಇಟ್. ಅಲ್ಲ, ನಂಬಿಕೆ ಅಂತ. ಎಸ್, ಈ ಹಂತದಲ್ಲಿ ಆಕ್ರೋಶ ಮಾಡಿದ್ರು. ಆಗ ನೀವೇ ಕಳಿಸಿರ್ಬೋದು ಅಂತ ಯಾರೋ ವಿಡಿಯೋದಲ್ಲಿ ಪಾಕ್ ಪರ ಘೋಷಣೆ ಇದ್ದಿದೆ, ಪಕ್ಕದಲ್ಲಿದ್ದಾಗ ಯಾಕೆ ಬಾಯಿ ಮುಚ್ಚಿಸ್ಬೇಕಿತ್ತು ಅಂತೇನೋ ಸುನಿಲ್ ಕುಮಾರ್, ನೆಲಮಹಡಿಯಲ್ಲಿ ಪಾಕ್ ಪರ ಘೋಷಣೆ ಬಂದಿದೆ ಅಂತ ಯತ್ನಾಳು, ಎಲ್ಲ ಅವ್ರವ್ರಿಗೆ ಏನೇನು ಅನಿಸಿದೆ ಅದನ್ನು ಹೇಳಿದ್ದಾರೆ. ಕೆಲವರು ಯಾರೋ ಕೋಪ ಮಾಡ್ಕೊಂಡಿದ್ದಾರೆ. ಸರಿ, ತರಹವಾರಿ ಪ್ರತಿಕ್ರಿಯೆಗಳು ರಾಜಕೀಯದ ಆಧಾರದ ಮೇಲೆ. ಯಾರಿದ್ದಾರೆ ಹಿಂದೆ ಕರ್ಕೊಂಬಂದವ್ರು ಯಾರು, ಅವ್ರನ್ನ ಕಳ್ಸಿಕೊಟ್ಟವ್ರು ಯಾರು, ಬಿರಿಯಾನಿ ಕೊಟ್ಟು ಕಳಿಸ್ತವ್ರು ಯಾರು, ಅವ್ರನ್ನ ಗೊತ್ತಾಗಬೇಕು ಜನಕ್ಕೆ, ಕನ್ನಡಿಗರಿಗೆ ಗೊತ್ತಾಗಬೇಕು ಯಾರು ಕಳಿಸಿದ್ರು ಕರ್ಕೊಂಬಂದು, ಯಾರು ಅವ್ರನ್ನ ಸೇಫ್ ಆಗಿ ಕಳಿಸಿದ್ರು ಅಂತೇಳಿ. ಇವ್ರಿಗೆ ಹೆಂಗ್ರಿ ಟಿಕೆಟ್ ಕೊಟ್ರಿ? ಇಂಥವ್ರನ್ನ ಕರ್ಕೊಂಬಂದ್ರಲ್ಲ, ಇವ್ರಿಗೆ ಹೆಂಗೆ ರಾಜ್ಯಸಭಾ ಟಿಕೆಟ್ ಕೊಟ್ರಿ? ಇವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳು ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳು ಕೂಡ ಒಂದು ಅಂಗ, ಅವಕಾಶ ಕೊಟ್ಟಿಲ್ಲ. ಪಾಕಿಸ್ತಾನ ಫ್ಲಾಗ್ ಅನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ರು, ಆಮೇಲೆ ಮಾಡ್ತಿರ್ಬೋದು. ಸಂತೋಷದ ಸಂಭ್ರಮ ಪಾಕಿಸ್ತಾನಕ್ಕೆ ಅರ್ಪಣೆ ಅಲ್ಲ ಅಂತ ಆತ ಘೋಷಣೆ ಕೂಗ್ತಾ ಇದ್ದಂತ ವ್ಯಕ್ತಿಯನ್ನ ಪಕ್ಕದ ಒಬ್ಬ ವ್ಯಕ್ತಿ ಬಾಯಿ ಮುಚ್ಚಿಸ್ತಾನೆ. ಇದು ಮೊದಲ ಮಹಡಿಯಲ್ಲಿ ಅಟ್ಟೆ ಘೋಷಣೆ ಆಗಲಿಲ್ಲ, ನೆಲಮಹಡಿಯಲ್ಲಿ ಸಹಿತ ಪಾಕಿಸ್ತಾನದ ಪರವಾಗಿ ಘೋಷಣೆ ಆಯಿತು. ಯಾವುದು ಒಂದು ಸಮುದ್ರದಂಗೆ ಜನ ಬತ್ತು, ಒಂದೇ ಸಮುದಾಯದವ್ರ ಒಳಗೆ ಬಂದು ಈ ರೀತಿ ಘೋಷಣೆ ಕೊಡೋದು, ಇದರ ಅರ್ಥ ಏನು? ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ ಏಜೆಂಟ್ರಾಗಿ ರಾಜಕೀಯದ ಚರ್ಚೆಗಳನ್ನು ಮಾಡೋದಕ್ಕೆ ಇಂಥ ಗಂಭೀರವಾದ ವಿಚಾರವನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇರೆಯವರು ನೋಡಿದವರು ಏನು ಅನ್ಬಹುದು? ನಮ್ಮನ್ನು ಕಾಂಗ್ರೆಸ್ ಪಕ್ಷಕ್ಕೆ ದೇಶ ಪ್ರೇಮವನ್ನು ಹೇಳ್ಕೊಡ್ಬೇಕಾ, ಪಾಠ ಕಲಿಬೇಕಾ ನಾವು? ಆಲ್ ರೈಟ್, ಅದು ಅವರವರ ಆರ್ಗ್ಯುಮೆಂಟ್ಸ್ ಪೊಲಿಟಿಕಲಿ. ಕೆಲವರ ಹೇಳಿಕೆಯಿಂದ ಆ ರೀತಿ ಚರ್ಚೆಗೆ ಅವಕಾಶ ಆಗ್ಬಿಡುತ್ತೆ. ಕೆಲವರು ಹೇಳಿಕೆಯಿಂದ ಅದಕ್ಕೆ ಅವಕಾಶ ಆಗುತ್ತಲ್ಲ ಸರ್, ಇವರು ಕಾಂಗ್ರೆಸ್ನವರೇ ಮಾಡಿಸ್ತಿರೋದು ಅನ್ನೋ ಆರೋಪಕ್ಕೂ ಬರ್ತಾರೆ. ಅದನ್ನ ಅವರು ಪೊಲಿಟಿಕಲಿ ಫೈಟ್ ಮಾಡ್ತಾರೆ. ಅವ್ರು ಫೈಟ್ ಮಾಡಿದಾಗ ಅದನ್ನು ವರದಿ ಮಾಡುವ ಜವಾಬ್ದಾರಿ ನಮಗೆ, ಅದನ್ನು ಹೆಂಗೆ ವರದಿ ಮಾಡಬೇಕು ಅದನ್ನು ಮಾಡೋಣ. ಸದ್ಯಕ್ಕಿರುವ ಪ್ರಶ್ನೆ, ವಿಡಿಯೋ ಕೂಗಿದಾರ ಇಲ್ವಾ, ಕೂಗಿಲ್ವಾ? ತೋರಿಸಿದ್ದೀವಿ,
ಅದಕ್ಕೆ ಬೇಕಾಗಿದ್ದನ್ನು ಕೊಟ್ಟಿರ್ತೀವಿ. ನಿಜ. ಇನ್ನೂ ಬೇಕಾಗಿದ್ರೆ ಇನ್ನೊಂದಷ್ಟು ಕೊಡ್ಬೋದು ಯಾರು, ಎಲ್ಲರೂ ಎಲ್ಲ ಮಾಧ್ಯಮದವರು ತೋರಿಸಿದ್ದಾರೆ, ನಾವು ಒಬ್ಬರೇ ಅಲ್ವಲ್ಲ, ಎಲ್ಲರೂ ಯಾವ ರೀತಿ ಚಿತ್ರೀಕರಣ ಆಗಿದೆ ಕೊಡೋಣ, ಅದನ್ನು ಆಮೇಲೆ ನೋಡಿ. ಕ್ಯಾನ್ ಸಂಬಡಿ ಥಿಂಕ್ ಫಾರ್ ಎ ಸೆಕೆಂಡ್, ಅಸೆಂಬ್ಲಿ ಎಂಬ ಚಿಂತಕರ ಜ್ಞಾನವಂತರ ವೇದಿಕೆಯಲ್ಲಿ ಈಸ್ ದೇರ್ ಎನಿ ರೀಸನ್ ಫಾರ್ ಎ ಮಾರ್ಫಿಂಗ್? ರೀಸನ್ ಇದೆಯಾ ಅದಕ್ಕೆ ಏನಾದರೂ? ಏನು ಅವಶ್ಯಕತೆ, ಏನಾರ ಅವಶ್ಯಕತೆ ಇದೆ? ಈಸ್ ದೇರ್, ಕ್ಯಾನ್ ದೇರ್ ಬಿ ಎನಿ ಇಂಟೆಂಟ್? ಇಂಟೆಂಟ್ ಏನಾರು ಇರಬೇಕಲ್ಲ. ಆ್ಯಂಡ್ ವಿತ್ ವಾಟ್ ಸ್ಪೀಡ್ ದಟ್ ಇಂಟೆಂಟ್, ಮ್ಯಾಲಿಷಿಯಸ್ ಇಂಟೆಂಟ್ ಒಂದು ಎಕ್ಸಿಕ್ಯೂಟ್ ಆಗಬೇಕು. ಹಾಗಾದರೆ ಎಷ್ಟು ಸ್ಪೀಡಲ್ಲಿ ಆಗಿರಬೇಕದು? ಅದು ಪಿತೂರಿಯ ಭಾಗ ಆದರೆ ವೈ, ವಾಟ್ ಫಾರ್, ಅದರಿಂದ ಏನು ಲಾಭ, ವಾಟ್ ಫಾರ್ ಅಲ್ವಾ? ಐ ಹೋಪ್ ಯಾರಾದರೂ ಇದನ್ನು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅದು ಹೇಗೆ ಮಾಡ್ತಾರೆ ಅಂತ. ಅದನ್ನು ಅವ್ರು ಮಾಡಿದ ಮೇಲೆ ನಾವು ಅದನ್ನು ರಾಜ್ಯದ ಜನರಿಗೆ ಹೇಗೆ ತಲುಪಿಸಬೇಕು ಅನ್ನೋದನ್ನು ಆಮೇಲೆ ಯೋಚನೆ ಮಾಡ್ಬೋದು ಅಲ್ವಾ? ನಾವು ಕಾಯೋಣ. ಆಲ್ ರೈಟ್, ಎಸ್, ಪರಿಷತ್ನಲ್ಲಂತೂ ಕೂಡ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಕಲಾಪ ಶುರುವಾಗ್ತಿದ್ದ ಹಾಗೆ ವಿಷಯ ಪ್ರಸ್ತಾಪ ಮಾಡಿದಂತಹ ಬಿಜೆಪಿಯ ರವಿಕುಮಾರ್ ಇದು ದೇಶದ್ರೋಹಿ ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ರು. ಸರ್ಕಾರ ವಜಾ ಆಗಬೇಕು ಅಂತ ಕೂಡ ಆಗ್ರಹಿಸಿದ್ರು. ಇನ್ನು ಕಾಂಗ್ರೆಸ್ ಇದಕ್ಕೆ ಕೆರಳಿತು. ಅಬ್ದುಲ್ ಜಬ್ಬಾರ್ ಅವರು ರವಿಕುಮಾರ್ ಮಾತು ಬೆಂಕಿ, ಅವನ ಬಾಯಿ ಬಂದ್ ಮಾಡಿ ಅಂತ ಏಕವಚನದಲ್ಲಿ ಸಂಬೋಧಿಸಿದ್ರು. ರವಿಕುಮಾರ್ ಕೈ ತೋರಿಸ್ತಾ ಎಚ್ಚರಿಕೆ ನೀಡುವ ಧಾಟಿಯಲ್ಲಿ ಎದ್ದು ಬಂದ್ರೆ ಅವರ ಹಿಂದೆಯೇ ಬಂದ ಮತ್ತೊಬ್ಬರು ತೋಳ್ತಟ್ಟಿ ಅಬ್ಬರಿಸಿದ್ರು. ಕಾಂಗ್ರೆಸ್ಸಿಗರು ಕೂಡ ಎದ್ದು ಬಂದ್ರು. ಎರಡೂ ಕಡೆಯವರು ಸಭಾಪತಿ ಆಸನದ ಮುಂದೆ ಕೈ ಮಿಲಾಯಿಸುವ ಹಂತಕ್ಕೂ ಹೋಗ್ಬಿಟ್ರು. ಕೂಡಲೇ ಮಾರ್ಷಲ್ಸ್ಗಳು ಧಾವಿಸಿ ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತಂದ್ರು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಕ್ಕಂತ ಧೈರ್ಯ ಇವ್ರಿಗೆ ಹೇಗೆ ಬಂತು? ನಿಷ್ಕ್ರಿಯ ಸರ್ಕಾರ, ಈ ರೀತಿ ದೇಶದ್ರೋಹಿ ಸರ್ಕಾರ. ಗವರ್ನರ್ ಅಲ್ಲಿ ವಿನಂತಿಯನ್ನ ಮಾಡ್ತೇನೆ, ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತ. ರವಿಯವರು ಹೇಳಿದ ಪ್ರಕಾರ ರಾಜ್ಯ ಸರ್ಕಾರ ದೇಶದ್ರೋಹಿ ಸರ್ಕಾರ ಅಂದ್ರು. ನಮ್ಗೆ ಚುಚ್ಚು ಅಂತ ಮಾತಾಡಿದ್ರು. ಈ ನಮೂನೆ ಆಗಿದ್ದಕ್ಕೆ ನಮ್ ನೋವಾಗಿ ಅದು ಏನಾರು ಹೇಳಿದ್ರೆ ರವಿಯವರು, ನಾನು ನಿಮ್ಮ ಮುಖಾಂತರ ನಾನು ಮಾತನ್ನು ವಾಪಸ್ ತಗೋತೇನೆ, ನಾನು ಕ್ಷಮೆ ಕೇಳ್ತೇನೆ. ಸಭಾಪತಿಗಳೇ, ಇದನ್ನ ನಾನು ದೇಶಭಕ್ತ ಸರ್ಕಾರ ಅಂತ ಕರೀಲ. ವಿಧಾನಸೌಧದ ಒಳಗಡೆ ಹೆಂಗ್ ಬಂದ್ರು ಅವ್ರ ಪರವಾಗಿ ಪಾಕಿಸ್ತಾನ ಜಿಂದಾಬಾದ್ ಅವ್ರು ಹೆಂಗ್ ಒಳಗಡೆ ಬಂದ್ರು? ನಾನ್ ಹೆಂಗ್ ಕ್ಷಮೆ ಅಂತ ಕೇಳಲಿ? ಆಲ್ ರೈಟ್. ಇದೇ ವಿಷಯ ಬಂದಾಗ ಪ್ರತಾಪ್ ಸಿಂಹ ಅವರ ಪ್ರಸ್ತಾಪನೂ ಅಲ್ಲಾಗತ್ತೆ. ಅಲ್ಲ, ಆಗತ್ತೆ, ಎಲ್ಲವೂ ರಾಜಕಾರಣದಲ್ಲಿ ಆಗಲೇಬೇಕು. ಆದರೆ ಇದಕ್ಕೆ ಒಂದು ವ್ಯವಸ್ಥೆಯ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ರಾಜಕಾರಣಿಗಳ ರೀತಿ ನಾವು ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಈಗ ನನ್ನ ಕೈಯಲ್ಲಿ ವ್ಯವಸ್ಥೆಯ ಪ್ರತಿಕ್ರಿಯೆ ನಡೆದ ಘಟನಾವಳಿಗಳ ನೈಜತೆಗೆ ಸಮೀಪದಲ್ಲಿ ಹೇಗೆ ವರ್ತನೆ ಮತ್ತು ತನ್ನ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನೋ ಆಧಾರದಲ್ಲಿ ಮುಂದಿನ ಟಾಕ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಐ ಹೋಪ್ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್, ಅದನ್ನು ಜನ ಅರ್ಥ ಮಾಡ್ಕೋತಾರೆ. ಹಾಗಾಗಿ ವಿಲ್ ಹ್ಯಾವ್ ಟು ವೆಯ್ಟ್. ಬರಲಿ, ಅದು ಏನು FSL ಅಲ್ಲಿ ತರ್ತಾರೆ, ಏನಾಗತ್ತೆ ರಿಪೋರ್ಟ್ಸು ನೋಡೋಣ ಅಲ್ವಾ? ಆಲ್ ರೈಟ್.